ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಸ್ವಾಗತ. ತುಂಬ ಇಂಪಾರ್ಟೆಂಟು ಈ ಒಂದು ವಿಡಿಯೋ. ಯಾಕಂದರೆ ನಿಮ್ಮ ಕರ್ನಾಟಕ ಬೋರ್ಡ್ ಅವರು ನಿಮ್ಮ ಕ್ವಶನ್ ಪೇಪರ್ ಸೆಟ್ ಮಾಡೋರು ನಿಮಗೆ ಅಂತಾನೆ ಮಾಡೆಲ್ ಕ್ವಶನ್ ಪೇಪರ್ನ ಬಿಟ್ಟಿದ್ದಾರೆ. ಇದು ವೆರಿ ಇಂಪಾರ್ಟೆಂಟು ನಿಮಗೆ ಆ್ಯನ್ಯುವಲ್ ಎಕ್ಸಾಮ್ಗೆ. ಯಾಕಂತ ಅಂದರೆ ಈ ಕ್ವಶನ್ ಪೇಪರ್ ಯಾವ ರೀತಿ ಇದೆಯಲ್ಲ, ಸೇಮ್ ಇದೇ ರೀತಿ ಆ್ಯನ್ಯುವಲ್ ಎಕ್ಸಾಮ್ಗೆ ಕ್ವಶನ್ ಪೇಪರ್ನ ಸೆಟ್ ಮಾಡ್ತಾರೆ. ನಾನು ಮುಂದೆ ಹೇಳ್ತಾ ಹೋಗ್ತೀನಿ ನಿಮಗೆ ಯಾವ ರೀತಿ ಕ್ವಶನ್ ಕೇಳ್ತಾರೆ ಏನು ಅಂತ. ಮಿಸ್ ಮಾಡದೆ ವೆರಿ ಇಂಪಾರ್ಟೆಂಟು. ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳ್ತಾ ಇದ್ದೀನಿ, ತಪ್ಪದೇ ಕೊನೆಯವರೆಗೆ ನೋಡಿ. ಸೊ ಮಿಸ್ ಮಾಡ್ಕೊಂಡ್ರೆ ನೀವೇ ಲಾಸ್ ಮಾಡ್ಕೊತೀರಾ ಮಾರ್ಕ್ಸ್ನನ್ನು. ತಪ್ಪದೇ ಕೊನೆಯವ್ರು ನೋಡಿ. ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕೀ ಆನ್ಸರ್ ಕೊಡ್ತಾ ಇದ್ದೀನಿ. ಪ್ರತಿಯೊಂದು ಪ್ರಶ್ನೆಯ ಆನ್ಸರ್ ಕೊಡ್ತಾ ಇದ್ದೀನಿ. ಮಿಸ್ ಮಾಡದೆ ಕೊನೆಯವ್ರು ನೋಡಿ. ಇಂಪಾರ್ಟೆಂಟು, ಅಷ್ಟೊಂದು ಇಂಪಾರ್ಟೆಂಟು. ಕೊನೆಯವ್ರು ನೋಡಿ. ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಹೊಸದಾಗಿ ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಅಥವಾ ಇನ್ನೂ ಕೂಡ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ, ತಪ್ಪದೆ ಮರೆಯದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಅಷ್ಟೊಂದು ಇಂಪಾರ್ಟೆಂಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು. ಯಾಕಂದರೆ ನಾನು ನಿಮಗೆ ಆ್ಯನ್ಯುವಲ್ ಎಕ್ಸಾಮ್ಗೆ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, ಅದರ ಜೊತೆಗೆ ಪ್ರತಿಯೊಂದು ಸಬ್ಜೆಕ್ಟ್ನ ಫಿಕ್ಸ್ ಕ್ವಶನ್ ಕೊಡ್ತೀನಿ. ಅವೇದ್ರೆ ಎಕ್ಸಾಮಿಗೆ ಬರ್ತವೆ. ಮರೆಯದೆ ಯೂಸ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮಿಸ್ ಮಾಡ್ಕೋಬೇಡಿ. ತುಂಬ ಜನ ವಿದ್ಯಾರ್ಥಿಗಳು ಮಿಸ್ ಮಾಡಿಕೊಂಡು ಸೊ ಅವರು ಕಡಿಮೆ ಅಂಕ ಗಳಿಸ್ತಾರೆ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ. ಮಿಸ್ ಮಾಡದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಹೇಳ್ತಾ ಇದ್ದೀನಿ, ಮತ್ತೆ ಮರೆತು ನಿಮಗೆ ಗೊತ್ತಾಗೋದಿಲ್ಲ. ಮಾಡಿದ್ರೆ ಅದ್ರ ಜೊತೆಗೆ ವಿಡಿಯೋವನ್ನು ಲೈಕ್ ಮಾಡಿ. ನಿಮ್ಮ ಲೈಕ್ ತುಂಬಾ ಇಂಪಾರ್ಟೆಂಟು. ಯಾಕಂದರೆ ನಾವು ಇದೇ ರೀತಿ ನಿಮಗೆ SLC ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಇಷ್ಟ ಆಗ್ತದೆ. ಅಂದರೆ ನಿಮಗೆ ಹೆಲ್ಪ್ ಆಗ್ತದೆ ಅಂತ ಅರ್ಥ ಮಾಡ್ಕೋತೀವಿ. ಲೈಕ್ ಮಾಡಿದ್ದೆ ಅದರಲ್ಲಿ ಸೊ ಹೆಲ್ಪ್ ಆಗಿದೆ ಅಂದ್ಕೊಂಡಿದ್ದೀನಿ. ಲೈಕ್ ಆದರೆ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸಿಗೆ ಒಬ್ಬರಿಗಾದರೂ ಶೇರ್ ಮಾಡಿ. ನಿಮ್ಮ ಗ್ರೂಪ್ಸ್ಗೆ ಶೇರ್ ಮಾಡ್ಕೊಳ್ಳಿ, ಒಬ್ಬರಿಗಾದರೂ ಶೇರ್ ಆದರೆ ಮಾಡ್ಕೊಳ್ಳಿ. ಯಾಕಂದರೆ ನಿಮಗೆ ಆ್ಯನ್ಯುವಲ್ ಎಕ್ಸಾಮ್ಗೆ ತುಂಬ ಹೆಲ್ಪ್ ಆಗ್ತದೆ. ಮತ್ತು ನೀವು ಈ ಒಂದು ವಿಡಿಯೋ ನೋಡಿದಾದಮೇಲೆ ವಿಡಿಯೋ ಸಿಗಲಿಲ್ಲ ಅಂದರೆ ನಿಮಗೆ ಕಷ್ಟ ಆಗ್ತದೆ. ಆದ್ದರಿಂದ ತಪ್ಪದೆ ಅವ್ರಿಗೆ ಶೇರ್ ಮಾಡಿದ್ದಾದಲ್ಲಿ ನಿಮಗೆ ಈಸಿಯಾಗಿ ಸಿಗ್ತದೆ ಈ ವಿಡಿಯೋ. ಆದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡಿ. ಬನ್ನಿ ಈಗ ಯಾವ ರೀತಿ ಇದೆ ಕ್ವಶನ್ ಪೇಪರ್ ನೋಡ್ತಾ ಹೋಗೋಣ. ಸೊ ನಾನು ವಿತ್ ಆನ್ಸರ್ ಕೊಡ್ತಾ ಇದ್ದೀನಿ. ಇದೊಂದು ನಿಮಗೆ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಸೊ ಕರೆಕ್ಟಾಗಿ ನೋಡ್ತಾ ಹೋಗಿ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿ, ನಿಮಗೆ ಈ ಒಂದು PDFಗಳು ಬೇಕಂದರೆ ನನ್ನ ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ. ಸೊ ಮತ್ತು ವಾಟ್ಸಪ್ ಚಾನಲು, ಎರಡಕ್ಕೂ ಕೂಡ ಜಾಯ್ನ್ ಆಗಿ ಆ್ಯನ್ಯುವಲ್ ಎಕ್ಸಾಮ್ ಕೂಡ ಅಲ್ಲಿ ಕ್ವಶನ್ ಪೇಪರ್ಸು, PDFಸು ಎಲ್ಲ ಕಡೆ ಕಳಿಸ್ತಿರ್ತೀನಿ. ಮಿಸ್ ಮಾಡಿದ್ರೆ ಎರಡು ಕೂಡ ಜಾಯ್ನ್ ಆಗಿ. ಆ ಒಂದು ಲಿಂಕು ಈ ಕೆಳಗಡೆ ವಿಡಿಯೋ ಕೆಳಗೆ ಕೊಟ್ಟಿರ್ತೀನಿ, ಕಮೆಂಟ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಅಂತ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಎರಡರಲ್ಲಿ ಒಂದು ಕಡೆ ಚೆಕ್ ಮಾಡಿ. ಮತ್ತೊಮ್ಮೆ ಇನ್ನೊಂದು ಅಪ್ಡೇಟ್ ಏನಂದರೆ ನಾನು ಈಗ ಅಲ್ಲಿ ಕನ್ನಡ ಅಪ್ಲೋಡ್ ಮಾಡಿದ್ದೀನಿ. ಸೊ ಸೇಮು ವಿತ್ ಆನ್ಸರು ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡಿ. ಮತ್ತು ಇದೇ ರೀತಿ ನಾಳೆ ಅಷ್ಟರಲ್ಲಿ ಎಲ್ಲ ಕೂಡ ಅಪ್ಲೋಡ್ ಮಾಡ್ತೀನಿ ಪ್ರತಿಯೊಂದು ಸಬ್ಜೆಕ್ಟು. ಚಾನಲ್ ನೋಡ್ತಾ ಇರಿ, ತಪ್ಪದೆ ನೋಡ್ತಾ ಇರಿ ವಿಡಿಯೋಗಳನ್ನು. ಈಗ ಇದು ಬಂದುಬಿಟ್ಟು ಇಂಗ್ಲೀಷ್ ವಿಷಯ. ಸೊ ದ್ವಿತೀಯ ಭಾಷೆ ಇಂಗ್ಲೀಷು ವಿತ್ ಆನ್ಸರ್ ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಹೇಳ್ತಾ ಹೋಗ್ತೀನಿ ನಿಮಗೆ ಯಾವ ರೀತಿ ಆ್ಯನ್ಯುವಲ್ ಎಕ್ಸಾಮ್ ಕ್ವಶನ್ ಕೇಳ್ತಾರಂತ. ಮೇಯ್ನಾಗಿ ಒಂದು ಬುಕ್ ಆದರೆ ತೊಗೊಂಬನ್ನಿ, ಸಾಧ್ಯ ಆದರೆ ಬುಕ್ಕನ್ನ ತೊಗೊಂಡು ಬನ್ನಿ. ಸೊ ತುಂಬ ಇಂಪಾರ್ಟೆಂಟು. ನಿಮ್ಮ ಸ್ಕೂಲಲ್ಲಿ ಕೂಡ ಹೇಳ್ತಾರೆ ನಿಮಗೆ ಆನ್ಸರ್ ಬರ್ಕೊಂಬನ್ನಿ ಅಂತ, ಅಂದರೆ ಚೆನ್ನಾಗಿ ನೋಡ್ಕೊಳ್ಳಿ. ಮೊದಲಾಗಿ ನಿಮಗೆ 4 ಮಲ್ಟಿಪಲ್ ಚಾಯ್ಸ್ ಇರ್ತವೆ. ಸೊ ಬಹು ಆಯ್ಕೆ ಅಂತ ಕರೀತಾರಲ್ಲ, 4 ಮಲ್ಟಿಪಲ್ ಆಗಿರ್ತವೆ. ಸೊ ಕ್ವಶನ್ ನಂಬರ್ 1 ನೋಡಿ. ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್. ಸೊ ನಿಮಗೆ ಕ್ವಶನ್ ಟ್ಯಾಗ್ ಫಿಕ್ಸ್ 1ನೇ ಕ್ವಶನ್ ಇರ್ತದೆ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ. 1ನೇ ಕ್ವಶನ್ ಟ್ಯಾಗ್ ಇರ್ತದೆ. 1ನೇ ಕ್ವಶನ್ ಟ್ಯಾಗ್ ಇರ್ತದೆ. ನೋಡಿಲಿ, ನಾನು ವಿಡಿಯೋ ದೊಡ್ಡದಾಗ್ತದೆ, ಸೊ ಲೆಂತ್ ಆಗ್ತದೆ ವಿಡಿಯೋ, ಆದ್ದರಿಂದ ಫಾಸ್ಟಿಗೆ ಹೇಳ್ತಾ ಇರ್ತೀನಿ, ಚೆನ್ನಾಗಿ ನೋಡ್ಕೊಳ್ಳಿ. ಜೋರಿಟಾ ಕಮ್ಸ್ ಟು ಸ್ಕೂಲ್ ರೆಗ್ಯುಲರ್ಲಿ. ಸೊ ಇದು ಕ್ವಶನ್ ಟ್ಯಾಗ್ ಯಾವುದು ಆಗ್ತದೆ ಅಂದರೆ ಡಸಂಟ್ ಸಿ ಆಗ್ತದೆ. ಸೊ ಆಪ್ಷನ್ ಎ ಡಸಂಟ್ ಸಿ ಆಗ್ತದೆ. ಯಾಕಂದರೆ ಇಲ್ಲಿ ಕಮ್ಸ್ ಮುಂದೆ ಎಸ್ ಫಾರ್ಮ್ ಇರೋದ್ರಿಂದ ಇದು ಡಸಂಟ್ ಸಿ ಅಂತ ಆಗ್ತದೆ. ನಿಮಗೆ ಟೆನ್ಸ್ ಬರ್ತದೆ ಅಂತ ಅಂದ್ಕೊಂಡಿದ್ದೀನಿ, ಮತ್ತು ಕ್ವಶನ್ ಟ್ಯಾಗ್ ಬರ್ತದೆ ಅಂದ್ಕೊಂಡಿದ್ದೀನಿ. ಬರ್ತಿಲ್ಲ ಅಂದರೆ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ ಚೆನ್ನಾಗಿ ಓದ್ಕೊಳ್ಳಿ. ಈಗ ನೆಕ್ಸ್ಟ್ ಕ್ವಶನ್ ನೋಡಿ. ಸೊ ಕರೆಕ್ಟಾಗಿ ನಾನು ಆಪ್ಷನ್ ಆದರೆ ತೋರಿಸ್ತೀನಿ ನಿಮಗೆ. ಸೊ ರೀಡ್ ದ ಗಿವನ್ ದ ಕನ್ವರ್ಸೇಷನ್ ಆ್ಯಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ ಸೆಂಟೆನ್ಸ್. ಲ್ಯಾಂಗ್ವೇಜ್ ಫಂಕ್ಷನ್ನು ಕೇಳ್ತಾರೆ. ಇಲ್ಲಿ ಯಾವೆಲ್ಲ ಗ್ರಾಮರ್ ಟಾಪಿಕ್ ಇವೆ, ಫಿಕ್ಸು, ಸೀರಿಯಲ್ ವೈಸು ಸೇಮ್ ಅದೇ ರೀತಿ ಇರ್ತವೆ. ಆದರೆ ಜಸ್ಟ್ ಕ್ವಶನ್ ಚೇಂಜ್ ಮಾಡ್ತಾರೆ ಅಷ್ಟೇ. ಟಾಪಿಕ್ ಹಿಡ್ಕೊಂಡು ಕ್ವಶನ್ ಟೈಪ್ ಹಿಡ್ಕೊಂಡು ಎಲ್ಲ ಸೇಮ್ ಇರ್ತದೆ. ಈಗ ಯಾವ ರೀತಿ ಚೇಂಜ್ ಮಾಡ್ತಾರೆ ಅಂದರೆ ಇಲ್ಲಿ ಟೀಚರು ಅನ್ನುವಂಥ ಇದೆಯಲ್ಲ, ಸೊ ಇದನ್ನೇ ಸ್ವಲ್ಪ ಚೇಂಜ್ ಮಾಡ್ತಾರೆ. ಕ್ವಶನ್ನ ಸ್ವಲ್ಪ ಚೇಂಜ್ ಮಾಡ್ತಾರೆ ಅಷ್ಟೇ. ತುಂಬಾ ಇಂಪಾರ್ಟೆಂಟು ಕ್ವಶನ್ ಪೇಪರ್ಸು, ಮಾಡಲ್ ಕ್ವಶನ್ ಪೇಪರ್ಸು. ತಪ್ಪದೆ ನೋಡ್ಕೊಳ್ಳಿ. ನೋಡಿ ಈಗ ಯಾವುದು ಆಗ್ತದೆ ಅಂದರೆ ಇದು ಇಲ್ಲಿ ನೋಡಿ, ಇಲ್ಲಿ ಅಂಡರ್ಲೈನ್ ಮಾಡಿದ್ದಾರೆ. ಪ್ರಿಪೇರ್ ಎ ಗುಡ್ ಟೈಮ್ ಟೇಬಲ್ ಆ್ಯಂಡ್ ಫಾಲೋ ಇಟ್ಟು. ಇದನ್ನು ಮಾತ್ರ ಹೇಳ್ತೀನಿ ನೋಡಿ ನಿಮಗೆ. ಗಿವಿಂಗ್ ಅಡ್ವೈಸು, ಅವರು ಅಡ್ವೈಸ್ ಕೊಡ್ತಾ ಇದ್ದಾರೆ, ಸಲಹೆ ಕೊಡ್ತಾ ಇದ್ದಾರಲ್ವಾ. ಸೊ ಚೆನ್ನಾಗಿ ಓದ್ಕೋ, ಸೊ ಟೈಮ್ ಟೇಬಲ್ ಆ್ಯಂಡ್ ಫಾಲೋ ಇಟ್ಟು, ಸೊ ಟೈಮ್ ಟೇಬಲ್ ಹಾಕೊಂಡು ಓದು ಅಂತ ಹೇಳ್ತಾ ಇದ್ದಾರೆ. ಇದೊಂದು ಅಡ್ವೈಸು. ಇನ್ನು ರಿಕ್ವೆಸ್ಟ್ ಅಂದರೆ ಯಾವ್ದು ಇರ್ತದೆ ಅಂದರೆ ಕ್ಯಾನ್ ಯು ಹೆಲ್ಪ್ ಮೀ ಅಂತ ಇರ್ತದಲ್ಲ, ಸೊ ಪ್ಲೀಸ್ ಹೆಲ್ಪ್ ಮೀ ಆಗಿರ್ಬೋದು. ಸೊ ಅಲ್ಲಿ ರಿಕ್ವೆಸ್ಟ್ ಮಾಡ್ಕೊಡ್ತಿದ್ದಾರೆ ಯಾವುದಕ್ಕಾದರೂ, ಅದನ್ನೇ ರಿಕ್ವೆಸ್ಟ್ ಅಂತ ಕರೀತಾರೆ. ಇದು ಬಂದುಬಿಟ್ಟು ಗಿವಿಂಗ್ ಅಡ್ವೈಸು, ಸಲಹೆ ಕೊಡ್ತಾ ಇದ್ದಾರಲ್ಲ. ಸೊ ಇಷ್ಟೊಂದು ಈಸಿ ಇರ್ತವೆ, ತುಂಬ ಟಫ್ ಇರೋದಿಲ್ಲ. ಚೆನ್ನಾಗಿ ಓದ್ಕೊಂಡೆ ಅದರಲ್ಲಿ ಈಸಿಯಾಗಿ ಬರಿಬೋದು. ಇನ್ನು ನೆಕ್ಸ್ಟು ಥರ್ಡ್ ಒನ್ನು, ರೀಡ್ ದ ಗಿವನ್ ಕನ್ವರ್ಸೇಷನ್ ಆ್ಯಂಡ್ ಫಿಲ್ ದ ಬ್ಲ್ಯಾಂಕ್ ವಿತ್ ಚೂಸಿಂಗ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್ಸು. ಇಲ್ಲಿ ಕಾವ್ಯ ಹೇಳ್ತಾರೆ, ಹೆಲೋ ಕಮಲೇಶ್, ಹ್ಯಾವ್ ಯು ವಾಚ್ಡ್ ದ ಮೂವಿ. ಸೊ ನೋಡ್ಕೊಳ್ಳಿ, ಸೂಪರ್ 30. ಇಲ್ಲಿ ಕಮಲೇಶ್ ಆನ್ಸರ್ ಕೊಡ್ತಾರೆ,
ನೋ ಇಫ್ ಯು ಹ್ಯಾಡ್ ಸಜೆಸ್ಟೆಡ್ ಅರ್ಲಿಯರ್ ಐ ಡ್ಯಾಶ್ ವಾಚ್ಡ್ ಇಟ್. ಸೊ ವುಡ್ ಹ್ಯಾವ್ ಅಂತ ಆನ್ಸರ್ ಆಗ್ತದೆ. ಆ್ಯನ್ಯುವಲ್ ಎಕ್ಸಾಮಲ್ಲಿ ಆಲ್ಮೋಸ್ಟು ವುಡ್ ಹ್ಯಾವ್ ಕ್ವಶನ್ನೇ ಕೇಳ್ತಾರೆ. ನಿಮ್ಗೆ ಆನ್ಸರ್ ಗೊತ್ತಿಲ್ಲ ಅಂದರೆ ಮಸ್ಟ್ ಆ್ಯಂಡ್ ಶುಡ್ ನೀವು ವುಡ್ ಹ್ಯಾವನ್ನೇ ಹಾಕಬೇಕು. ಆನ್ಸರ್ ಗೊತ್ತಿಲ್ಲ ಅಂದರೆ ಹೇಳ್ತಾ ಇದ್ದೀನಿ, ಆಲ್ಮೋಸ್ಟ್ ವುಡ್ ಹ್ಯಾವ್ ಕ್ವಶನ್ನೇ ಕೇಳ್ತಾರೆ ಆ್ಯನ್ಯುವಲ್ ಎಕ್ಸಾಮಲ್ಲಿ. ನೆಕ್ಸ್ಟ್ ನೋಡೋಣ, ಪ್ರತಿಯೊಂದು ಟಾಪಿಕ್ ಮೇಲೆ ಸೇಮ್ ಕ್ವಶನ್ ಇರ್ತವೆ. ಸೊ ನೋಡ್ಕೊಳ್ಳಿ, ಚೂಸ್ ದ ಪ್ಯಾಸಿವ್ ಫಾರ್ಮ್ ಆಫ್ ದ ಗಿವನ್ ಸೆಂಟೆನ್ಸ್. ಸೊ ಪ್ಯಾಟರ್ನು ಸೇಮ್ ಇರ್ತದೆ ನೋಡ್ಕೊಳ್ಳಿ. ಐ ಆಮ್ ಪರ್ಚೇಸಿಂಗ್ ಎ ಕಾರ್. ಸೊ ಯಾವುದು ಪ್ಯಾಸಿವ್ ಫಾರ್ಮ್ ಆಗ್ತದೆ ಅಂದರೆ ಆಪ್ಷನ್ ಡಿ, ಎ ಕಾರ್ ಈಸ್ ಬೀಯಿಂಗ್ ಪರ್ಚೇಸ್ಡ್ ಬೈ ಮೀ. ಸೊ ಈ ರೀತಿಯಾಗಿರೋ ಕ್ವಶನ್ನ ನೋಡ್ಕೊಳ್ಳಿ. ನಿಮ್ಮ ಸ್ಕೂಲಲ್ಲಿ ಹೇಳಿದ್ದಾರೆ ಇಲ್ಲ ಅಂತ ಗೊತ್ತಿಲ್ಲ, ನೀವು ಹೇಳಿಲ್ಲ ಅಂದರೂ ಕೂಡ ಯೂಟ್ಯೂಬ್ನಲ್ಲಿ ನೋಡ್ಬೋದು. ಅದಕ್ಕೆ ನಾನು ಹೇಳ್ತಾ ಇರ್ತೀನಿ ಆಲ್ಮೋಸ್ಟು ಚೆನ್ನಾಗಿ ನೋಡ್ಕೊಳ್ಳಿ ಅಂತ. ಮುಂದೆ ಕೂಡ ನಾನು ವಿಡಿಯೋ ಮಾಡ್ತೀನಿ ನಿಮಗೆ ಯಾವೆಲ್ಲ ಬರ್ತಾವಂತ. ಇನ್ನು ವಿಚ್ ಒನ್ ಆಫ್ ದ ಫಾಲೋವಿಂಗ್ ವರ್ಡ್ಸ್ ಹ್ಯಾಸ್ 2 ಸಿಲ್ಯಾಬಲ್ಸ್. 2 ಸಿಲ್ಯಾಬಲ್ಲು. ಸೊ ಸಿಲ್ಯಾಬಲ್ ಅಂದರೆ ಏನು? ಬಾಯಿಂದ ಉಚ್ಚಾರ ಆಗುವು. 2 ಸಿಲ್ಯಾಬಲ್ ಅಂದರೆ ಬಾಯಿಂದ 2 ಬಾರಿ ಯಾವ ಉಚ್ಚಾರ ಆಗ್ತಾವಲ್ಲ ಅದಕ್ಕೆ 2 ಸಿಲ್ಯಾಬಲ್ಸ್ ಅಂತ ಕೇಳ್ತಾರೆ. ಎಕ್ಸಾಮ್ನಲ್ಲಿ ಕೂಡ 2 ಸಿಲ್ಯಾಬಲ್ನೇ ಕೇಳ್ತಾರೆ ನಿಮಗೆ. ಇನ್ನು ಚೈಲ್ಡು, ಚೈಲ್ಡ್ ಅನ್ನೋದು ಒಂದೇ ಸಿಲ್ಯಾಬಲು, ಅಂದರೆ ಒಂದೇ ಸಲ ಉಚ್ಚಾರ ಆಗ್ತದೆ. ಇನ್ನು ಮಿಲ್ಕು, ಇದು ಕೂಡ ಒಂದೇ ಸರಿ ಉಚ್ಚಾರ ಆಗ್ತದೆ. ಇನ್ನು ಸ್ಕೂಲು, ಇದು ಕೂಡ ಒಂದೇ ಸರಿ, ಆದರೆ ಕಲರ್. ಸೊ ಕಲರ್ ಅಂತ ನೋಡ್ಕೊಳ್ಳಿ, 2 ಸಲ ಉಚ್ಚಾರ ಆಗ್ತದಲ್ಲ, ಇದು 2 ಸಿಲ್ಯಾಬಲ್ ಅಂತ ಕರೀತಾರೆ. ಇಷ್ಟೊಂದು ಈಸಿ ಅಷ್ಟೇ. ಇನ್ನು ಕಂಬೈನ್ ದ ಕಾಲಮ್ ಎ ಟು ಬಿ ಅಂತ ಕೊಟ್ಟಿರ್ತಾರೆ. ಇಲ್ಲಿ ಬಂದ್ಬಿಟ್ಟು ಎ ಅಲ್ಲಿ ಒಂದು ವರ್ಡ್ ಕೊಟ್ಟಿರ್ತಾರೆ, ಬಿ ಅಲ್ಲಿ ನಿಮಗೆ 4 ವರ್ಡ್ನ ಕೊಟ್ಟಿರ್ತಾರೆ. ಅದರಲ್ಲಿ ಯಾವುದು ಕರೆಕ್ಟ್ ಅಂತ ನೋಡ್ಕೋಬೇಕು ನೀವು. ಇದೇನು ಗ್ರಾಮರ್ ಅಲ್ಲ ಇದು, ಅಂದರೆ ಇದು ಜನರಲ್ ನಾಲೆಜ್. ಇದು ಸ್ವಲ್ಪ ಟ್ವಿಂಕ್ಲಿಂಗ್ ಸ್ಟಾರ್ನೇ ಆಗ್ತವೆ. ಸೊ ಟ್ವಿಂಕ್ಲಿಂಗ್ ಅಂದರೆ ಏನಂದರೆ ಹೊಳೆಯುವುದು. ಏನು ಹೊಳಿತವೆ? ಮಳೆಯನ್ನು ಹೊಳೆಯೋದಿಲ್ಲ, ಮತ್ತು ಬೆಲ್ಲು ಹೊಳೆಯೋದಿಲ್ಲ, ಬೋರ್ಡ್ ಹೊಳೆಯೋದಿಲ್ಲ, ಹೊಳೆಯೋದೇನು? ನಕ್ಷತ್ರ, ಸ್ಟಾರು. ಸೊ ಇಷ್ಟೇ ಈಸಿ ಇರ್ತವೆ ಆ್ಯನ್ಯುವಲ್ ಎಕ್ಸಾಮಲ್ಲಿ ಕೂಡ. ಯಾರು ಕೂಡ ಟೆನ್ಷನ್ ಮಾಡೋಕೆ ಹೋಗ್ಬಿಡಿ, ಚೆನ್ನಾಗಿ ನೋಡ್ಕೊಂಡಿದ್ದಾದಲ್ಲಿ ನಿಮಗೆ ಖಂಡಿತ ಒಳ್ಳೆ ಅಂಕಗಳು ಬಂದೇ ಬರ್ತವೆ. ಇನ್ನು 7, ಐಡೆಂಟಿಫೈ ದ ಪಾರ್ಟ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ ವರ್ಡ್. ಐ ನೀಡ್ ಸಮ್ ವಾಟರ್. ಸಮ್ ಇದು ಯಾವುದು ಆಗ್ತದೆ ಅಂದರೆ ಅಡ್ಜೆಕ್ಟಿವ್ ಆಗ್ತದೆ. ಸೊ ಅಡ್ಜೆಕ್ಟಿವ್ ಆಗ್ತದೆ. ಇನ್ನು ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ದ ಕರೆಕ್ಟ್ ಆರ್ಟಿಕಲ್. ಆರ್ಟಿಕಲ್ ಮೇಲೆ ಕ್ವಶನ್ ಇರ್ತದೆ. ಸೇಮ್ ನೋಡ್ಕೊಳ್ಳಿ, ಸೇಮ್ ಎಲ್ಲಿ ಯಾವ ಟಾಪಿಕ್ ಮೇಲೆ ಕ್ವಶನ್ ಕೇಳಿದರೆ ಕ್ವಶನ್ ಯಾವ ಟೈಪ್ ಇದೆ ಚೆನ್ನಾಗಿ ನೋಡ್ಕೊಳ್ಳಿ. ಆ್ಯನ್ಯುವಲ್ ಎಕ್ಸಾಮಲ್ಲಿ ತುಂಬ ಹೆಲ್ಪ್ ಆಗುವಂಥದ್ದು ಇದು. ಸ್ಟಾರ್ಟಿಂಗ್ ನಾನು ಹೇಳ್ತಾ ಇದ್ದೀನಿ ಅಷ್ಟೊಂದು ಇಂಪಾರ್ಟೆಂಟ್ ಅಂತ. ಯಾಕಂದರೆ ತುಂಬ ಟಾಪರ್ಸ್ಗಳ ಚೆನ್ನಾಗಿ ನೋಡ್ಕೊಳ್ತಾರೆ ಅವರು, ಅದಕ್ಕೆ ಟಾಪ್ ಬರ್ತಾರೆ. ನೀವು ಆದರೆ ಇಲ್ಲಿ ವಿಡಿಯೋನ ತುಂಬ ಜನ ಸ್ಕಿಪ್ ಮಾಡಿ ಹೋಗಿರ್ತಾರೆ ಈಗಾಗಲೇ. ಸೊ ತುಂಬ ಜನ ಈಗಾಗಲೇ ನೋಡಿರೋದಿಲ್ಲ, ಸ್ಕಿಪ್ ಮಾಡಿ ಹೋಗಿರ್ತಾರೆ, ಅಂಥವರು ಲಾಸ್ ಮಾಡ್ಕೋತಾರೆ ಅಷ್ಟೇ. ನಾನು ಆದ್ದರಿಂದ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿಯೊಂದು ವಿಡಿಯೋ ನೋಡ್ತಾರೆ ಅಂತ. ಇದಕ್ಕೆ ಅಷ್ಟೇ ಹೇಳ್ತಾ ಇರ್ತೀನಿ ನಾನು, ಇದೇ ಕಾರಣಕ್ಕೆ ಹೇಳ್ತಾ ಇರ್ತೀನಿ, ಚೆನ್ನಾಗಿ ನೋಡ್ಕೊಳ್ಳಿ. ಇನ್ನು ಫಿಲ್ ದ ಬ್ಲ್ಯಾಂಕ್ಸ್ ವಿತ್ ಯೂಸಿಂಗ್ ದ ಆರ್ಟಿಕಲು. ಸೊ ರವೀಶ್ ಈಸ್ ಎ ಫೇಮಸ್ ಡಾಕ್ಟರು. ಫೇಮಸ್ ಡಾಕ್ಟರು ಇಲ್ಲಿ ಬಂದ್ಬಿಟ್ಟು ಎ ಬರ್ತದೆ, ಆರ್ಟಿಕಲ್ಲು ಎ ಬರ್ತದೆ. ಇದು ಕೂಡ ನಿಮಗೆ ಉಚ್ಚಾರ ಮೇಲೆ ಗೊತ್ತಾಗ್ತದೆ. ಇಲ್ಲಿ ಎಫ್ ಎ ಉಚ್ಚಾರ. ಸೊ ಎಫ್ ಯಾವ ರೀತಿ ಉಚ್ಚಾರ ಆಗ್ತದೆ? ಫೇಮಸ್. ಸೊ ಉಚ್ಚಾರ ಯಾವ ರೀತಿ ಆಗ್ತದಲ್ಲ ಅದೇ ರೀತಿ ಆರ್ಟಿಕಲ್ ಬರ್ತವೆ. ಇನ್ನು ನೆಕ್ಸ್ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಪ್ರಪೋಸಿಷನ್. ಅಪ್ರೋಪ್ರಿಯೇಟ್ ಪ್ರಪೋಸಿಷನ್ನು ಇದು ಬಂದ್ಬಿಟ್ಟು ರಘು ಗೋಸ್ ಟು ಸ್ಕೂಲ್ ಡ್ಯಾಶ್ ಫೂಟ್ ಆನ್ ಅಂತ ಬರ್ತದೆ. ಸೊ ಆನು ಯಾವ್ಯಾವ ಇವು ಬರ್ತಾವಲ್ಲ, ಸೊ ಆರ್ಟಿಕಲ್ ಆಗಿರ್ಬೋದು, ಪ್ರತಿಯೊಂದು ಟಾಪಿಕ್ನ ನೋಡ್ಕೊಳ್ಳಿ, ತುಂಬಾ ಹೆಲ್ಪ್ ಆಗೋದಂತೂ ಆ್ಯನ್ಯುವಲ್ ಎಕ್ಸಾಮ್ಗೆ ಸೇಮ್ ಇರ್ತದೆ ಕ್ವಶನ್ಸು. ಜಸ್ಟ್ ಕ್ವಶನ್ ಚೇಂಜ್ ಮಾಡ್ತಾರೆ ಅಷ್ಟೇ. ಫಿಲ್ ದ ಬ್ಲ್ಯಾಂಕ್ ಯೂಸಿಂಗ್ ದ ಸುಟೇಬಲ್ ಲಿಂಕರ್ ನೋಡಿ, ಲಿಂಕರು ತುಂಬಾ ಈಸಿ. ಶುಡ್ ವಿ ಗೋ ಟು ಹುಬ್ಬಳ್ಳಿ ಬೈ ಟ್ರೈನ್ ಡ್ಯಾಶ್ ಬಸ್. ಸೊ ಟ್ರೈನ್ ಆರ್ ಬಸ್ ಅಂತ ಬರ್ತದೆ, ಟ್ರೈನ್ ಅಥವಾ ಬಸ್ಸು, ಇಷ್ಟೇ ಈಸಿ ಇರ್ತವೆ. ತುಂಬ ಏನು ಟಫ್ ಅಂತ ಅನ್ನೋಕ್ಕಾಗಲ್ಲ. ನಿಮಗೆ ಗ್ರಾಮರ್ ಕೂಡ ಚೆನ್ನಾಗಿ ನೋಡ್ಕೊಂಡಿದ್ದಾದಲ್ಲಿ ಈಸಿಯಾಗಿ ಬರಿಬೋದು. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ದ ಬ್ರಾಕೆಟ್ಸು. ಸೊ ಟೆನ್ಸ್ ಫಾರ್ಮಿಗೆ ಕೇಳ್ತಾರೆ, ಬ್ರಾಕೆಟಲ್ಲಿ ಕೊಟ್ಟಿರ್ತಾರೆ. ಆಲ್ಮೋಸ್ಟು ವರ್ಕರ್ಸ್ ಅಂತ ಆಗಿದೆ ನೋಡಿ ಇಲ್ಲಿ. ವಿಶ್ವನಾಥ್ ಡ್ಯಾಶ್ ವರ್ಕ್ ಇನ್ ಎ ಗೌರ್ಮೆಂಟ್ ಸ್ಕೂಲ್. ವರ್ಕ್ ಇದು ವರ್ಕರ್ಸ್ ಆಗ್ತದೆ. ಆ್ಯನ್ಯುವಲ್ ಎಕ್ಸಾಮಲ್ಲಿ ಆನ್ಸರ್ ಗೊತ್ತಿಲ್ಲ ಅಂದರೂ ಕೂಡ ಈ ರೀತಿ ಸ್ವಲ್ಪ ಗ್ರಾಮರ್ ಬರೆದಿಟ್ಟು ಕೂಡ ನೀವು ಈಸಿಯಾಗಿ ಮಾರ್ಕ್ಸನ್ನು ತೆಗೋಬೋದು. ಸೊ ಇಷ್ಟೇ ನೋಡಿ, ವರ್ಕ್ ಇದು ವರ್ಕರ್ಸ್ ಆಗ್ತದೆ. ಅಥವಾ ಬೇರೆ ವರ್ಡದಲ್ಲಿ ಡಿ ಫಾರ್ಮ್ ಬರ್ಬೋದು, ಎಸ್ ಇದರಲ್ಲಿ ಡಿ ಬರ್ಬೋದು. ಸೊ ಬೇರೆ ಬೇರೆ ವರ್ಡ್ಗಳಲ್ಲಿ ಬೇರೆ ಬೇರೆ ಆಗ್ತದೆ. ಇನ್ನು ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ ಬ್ರಾಕೆಟ್. ಸೊ ಕರೆಕ್ಟ್ ಫಾರ್ಮನ್ನು ಬರೀಬೇಕು. ಸೊ ದ ಆಫೀಸರ್ ಗೇವ್ ಡ್ಯಾಶ್ ರಿಸೈನ್ ಲೆಟರ್ ಟು ಹಿಸ್ ಬಾಸ್. ಸೊ ರೆಸಿಗ್ನೇಷನ್ ಆನ್ಸರ್ ಆಗ್ತದೆ. ಯೂಸ್ ದ ವರ್ಡ್ ಬ್ರಷ್ ಆ್ಯಸ್ ವರ್ಬ್ ಇನ್ ಎ ಸೆಂಟೆನ್ಸ್. ಬ್ರಷನ್ನು ಒಂದು ವರ್ಡಾಗಿ ಯೂಸ್ ಮಾಡಬೇಕು ಒಂದು ಸೆಂಟೆನ್ಸಲ್ಲಿ. ಯಾವ ರೀತಿ ಅಂದರೆ ಹಿ ಬ್ರಷ್ಡ್ ದ ಮಡ್ ಫ್ರಮ್ ಹಿಸ್ ಕೋಟ್. ಈ ರೀತಿ ಸೆಂಟೆನ್ಸ್ ಮಾಡಬೇಕು. ಇದೇ ಮಾಡಬೇಕಂತೆಲ್ಲ, ಬೇರೆ ಕೂಡ ಮಾಡ್ಬೋದು. ಬ್ರಷ್ ತೆಗೆದುಬಿಟ್ಟು ಬ್ರಷಿನ ವರ್ಡ್ ತೆಗೆದುಬಿಟ್ಟು ಬೇರೆ ವರ್ಡನ್ನು ಅಂದರೆ ಬೇರೆ ಸೆಂಟೆನ್ಸನ್ನು ಮಾಡ್ಬೋದು. ಇನ್ನು ಚೇಂಜ್ ದ ಗಿವನ್ ಸೆಂಟೆನ್ಸ್ ಇಂಟು ಕಂಪೇರೇಟಿವ್ ಡಿಗ್ರಿ. ಸೊ ಫಿಕ್ಸು ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಎಲ್ಲ ಕೇಳ್ತಾರೆ. ಬೆಂಗಳೂರು ಇಸ್ ದ ಕಾಸ್ಟ್ಲಿಯೆಸ್ಟ್ ಸಿಟಿ ಇನ್ ಕರ್ನಾಟಕ. ಸೊ ಇದನ್ನು ಕಂಪೇರೇಟಿವ್ ಡಿಗ್ರಿ ಮಾಡಬೇಕು. ಯಾವ ರೀತಿ ಅಂದರೆ ಆನ್ಸರು ಬೆಂಗಳೂರು ಇಸ್ ದ ಕಾಸ್ಟ್ಲಿಯರ್ ದ್ಯಾನ್ ಎನಿ ಅದರ್ ಸಿಟಿ ಇನ್ ಕರ್ನಾಟಕ. ದ್ಯಾನ್ ಏನೇನು ಅದರ್ ಇದೆಯಲ್ಲ ಇದೇ ಕಂಪ್ಯಾರೇಟಿವ್ ಡಿಗ್ರಿ.
ನೆಕ್ಸ್ಟು ರೀಡ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಆ್ಯಂಡ್ ಚೇಂಜ್ ದ ಅಂಡರ್ಲೈನ್ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಪಿಕ್ಸ್ ಇರ್ತದೆ. ಸೊ ಒಂದು ವರ್ಡ್ಗೆ ಒಂದು ಡೈಲಾಗ್ ಅಂಡರ್ಲೈನ್ ಮಾಡಿರ್ತಾರೆ. ಐ ಮೆಟ್ ಮೈ ಫ್ರೆಂಡ್ ಎಸ್ಟರ್ಡೇ, ಗಿರೀಶ್ ಹೇಳ್ತಾರೆ ಎಸ್ ಐ ಮೆಟ್ ಮೈ ಫ್ರೆಂಡ್ ಎಸ್ಟರ್ಡೇ. ಇದು ಬಂದ್ಬಿಟ್ಟು ಗಿರೀಶ್ ಸೇಡ್ ಟು ಮನು. ದ್ಯಾಟ್ ಕಂಜಕ್ಷನ್ ಬರ್ತದೆ ನೋಡಿ, ದ್ಯಾಟ್ ವರ್ಡು. ದ್ಯಾಟ್ ಹಿ ಹ್ಯಾಡ್ ಮೆಟ್ ಹೀಸ್ ಫ್ರೆಂಡ್ ಪ್ರೀವಿಯಸ್ ಡೇ. ಸೊ ಇಷ್ಟೇ ಆನ್ಸರು. ಇಷ್ಟು ಬರದೆ ಸಾಕು ನಿಮಗೆ 1 ಅಂಕ ಸಿಗ್ತದೆ. ಫ್ರೇಮ್ ಎ ಕ್ವಶನ್ ಟು ಗೆಟ್ ದ ಅಂಡರ್ಲೈನ್ ವರ್ಡ್ಸ್ ಆ್ಯಸ್ ಆನ್ಸರ್. ಸೊ ಅಂಡರ್ಲೈನ್ ಮಾಡಿದಾರಲ್ಲ ಅದು ಆನ್ಸರಾಗಿ ಬರಬೇಕು. ಆ ರೀತಿ ನಿಮಗೆ ಕ್ವಶನ್ ಮಾಡಬೇಕು. ಸೊ ಕ್ವಶನ್ ಮಾಡಬೇಕು, ಹೌ ಮೆನಿ ಟೈಮ್ಸ್ ಡಸ್ ಪೆಟರ್ ವಾಶ್ ಹೀಸ್ ಕ್ಲಾತ್ಸ್ ಎ ವೀಕ್. ಇಲ್ಲಿ ಕ್ವಶನ್ ಮಾರ್ಕ್ನೇ ಇಡಬೇಕು, ಆದರೆ ಇಲ್ಲಿ ಟೆಕ್ಸ್ಟಲ್ಲಿ ಬಂದಿಲ್ಲ, ಅದು ಕ್ವಶನ್ ಮಾರ್ಕು. ಸೊ ಇನ್ನು ಕ್ವಶನ್ ಮಾರ್ಕು ಲಾಸ್ಟಿಗೆ ಇಡಲೇಬೇಕು. ಈ ರೀತಿ ಕ್ವಶನ್ ಮಾಡಬೇಕು, ಹೌ ಮೆನಿ ಟೈಮ್ಸ್ ಡಸ್ ಪೆಟರ್ ವಾಶ್ ಹೀಸ್ ಕ್ಲಾತ್ಸ್ ಎ ವೀಕ್ ಅಂದರೆ ಆನ್ಸರ್ ಮಾಡ್ಬೋದು ಅದು 4 ಟೈಮ್ಸು. ಈ ರೀತಿ ನೆಕ್ಸ್ಟ್ ನಿಮಗೆ 2 ಮಾರ್ಕ್ಸಿಗೆ ಎರರ್ ಕೊಟ್ಟಿರ್ತಾರೆ. 2 ನಿಮಗೆ ವಾಕ್ಯ ಕೊಟ್ಟಿರ್ತಾರೆ, ಅದರಲ್ಲಿ ಏನಾದರೂ ಮಿಸ್ಟೇಕ್ ಆಗಿರ್ತವೆ, ಅದನ್ನ ಸರಿ ಮಾಡಿ ಬರಬೇಕು. ರವೀಂದ್ರ ಥಾಟ್ ಫಾರ್ ಎ ಮೂಮೆಂಟ್ ಆ್ಯಂಡ್ ಕ್ವಶನ್ ನಂಬರ್ 17 ನೋಡಿ, ರವೀಂದ್ರ ಥಾಟ್ ಫಾರ್ ಎ ಮೂಮೆಂಟ್ ಆ್ಯಂಡ್ ರ್ಯಾನ್ ಕ್ವಿಕ್ ಟು ಹೆಲ್ಪ್ ಹೀಸ್ ಫ್ರೆಂಡ್. ಸೊ ಇಲ್ಲಿ ಸ್ಪೆಲ್ಲಿಂಗ್ ಟು ಬಿ ಕರೆಕ್ಟೆಡ್. ಈ ಒಂದು ಸೆಂಟೆನ್ಸಲ್ಲಿ ಸ್ಪೆಲ್ಲಿಂಗ್ ಎಲ್ಲಿ ತಪ್ಪಾಗಿವೆ ಅದು ನೋಡಬೇಕು. ಸೊ ಸ್ಪೆಲ್ಲಿಂಗ್ ಎಲ್ಲಿ ತಪ್ಪಾಗಿದೆ ಅಂದರೆ ಮೂಮೆಂಟ್ ಇದೆಯಲ್ಲ, ಸೊ ಇಲ್ಲಿ ಕಾಣ್ಬೋದು ಮೂಮೆಂಟ್ ಇದ್ದದ್ದು. ಫಾರ್ ಎ ಮೂಮೆಂಟ್ ಇದೆಯಲ್ಲ, ಮೂಮೆಂಟದಲ್ಲಿ ವಿನ ತೆಗಿಬೇಕು ಅಷ್ಟೇ. ವಿನ ತೆಗೆದ್ರೆ ಮೂಮೆಂಟು MENT ಆಗ್ತದೆ. ಇದು ಬಂದ್ಬಿಟ್ಟು ಸ್ಪೆಲ್ಲಿಂಗ್ ಮಿಸ್ಟೇಕು. ಇನ್ನು ಸೆಕೆಂಡ್ ಒನ್ನು ಆಡ್ವರ್ಬಲ್ ಫ್ರಮ್ ಟು ಬಿ ಕರೆಕ್ಟೆಡ್. ಸೊ ಆಡ್ವರ್ಬಲ್ ಕರೆಕ್ಟ್ ಮಾಡಬೇಕು, ಅದು ಕ್ವಿಕ್ ಇದೆಯಲ್ಲ, ಕ್ವಿಕ್ಲಿ ಆಗಬೇಕು. ಸೊ ಇಷ್ಟೊಂದು ಈಸಿ ಇರ್ತವೆ, ಈಸಿಯಾಗಿ ಕೂಡ ನೀವು ಆನ್ಸರ್ ಮಾಡ್ಬೋದು. ಚೆನ್ನಾಗಿ ನೋಡ್ಕೊಳ್ಳಿ. ಮಾಡಲ್ ಕ್ವಶನ್ ಪೇಪರ್ ಅಷ್ಟು ಇಂಪಾರ್ಟೆಂಟು ಅಂತ ಅದಕ್ಕೆ ಹೇಳ್ತಾ ಇರ್ತೇನೆ ನಾನು. ಯಾಕಂದರೆ ತುಂಬ ಜನಕ್ಕೆ ಗೊತ್ತೇ ಇರೋದಿಲ್ಲ. ಸೊ ತುಂಬ ವಿದ್ಯಾರ್ಥಿಗಳಿಗೆ ಗೊತ್ತೇ ಇರೋದಿಲ್ಲ ಕ್ವಶನ್ ಪೇಪರ್ ಬಿಟ್ಟಿದ್ದಾರೆ ಏನು ಅಂತ. ಸುಮ್ಮನೆ ಎಕ್ಸಾಮ್ ಬರೆಯೋಕೆ ಹೋಗಿಬಿಡ್ತಾರೆ, ಅಲ್ಲಿ ನಿಮಗೆ ಐಡಿಯಾರೇ ಇರೋದಿಲ್ಲ ಯಾವ ರೀತಿ ಕ್ವಶನ್ ಕೇಳ್ತಾರೆ ಅಂತ. ಈಗ ನಿಮಗೆ 2 ಅಂಕಗಳ 7 ಪ್ರಶ್ನೆನ ಬರೀಬೇಕು. ಸೊ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ 2 ರಿಂದ 3 ವಾಕ್ಯಗಳಲ್ಲಿ ಬರೀಬೇಕು. 2 ಮಾರ್ಕ್ಸ್ 7 ಕ್ವಶನ್ ಇರ್ತವೆ, ಟೋಟಲಾಗಿ 14 ಮಾರ್ಕ್ಸು. ಸೊ ಎಲ್ಲ ಕೂಡ ಕ್ವಶನ್ ನೋಡ್ಕೊಳ್ಳಿ, ನಾನು ಸಾಲ್ವ್ ಮಾಡ್ತಾ ಇರ್ತೀನಿ. ಯಾಕಂದರೆ ವಿಡಿಯೋ ಲೆಂತ್ ಆಗ್ತದೆ. ವಿಡಿಯೋ ಲೆಂತ್ ಆಗೋದ್ರಿಂದ ನಿಮಗೆ ಮತ್ತೆ ನೋಡೋಕ್ಕಾದ್ರೆ ಸಾಧ್ಯ ಆಗೋದಿಲ್ಲ ಟೈಮ್ ಅಂದರೆ. ಸೊ ನೋಡ್ಕೊಳ್ಳಿ. ಆನ್ಸರ್ ಬೇಕಂದ್ರೆ ಕೂಡ ನಾನು ನನ್ನ ಒಂದು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕ್ತಾ ಇರ್ತೀನಿ ಆನ್ಸರ್ಗಳನ್ನ, ಸಿಕ್ಕರೆ. ಸೊ ಅಲ್ಲಿ ಕೂಡ ನೀವು ನೋಡ್ಬೋದು. ಇಲ್ಲಿ ನೋಡಿ ನಿಮಗೆ ಯಾವ ಪಾಠದ ಮೇಲೆ ಕೇಳಿದ್ದಾರೆ ಕ್ವಶನ್ನ, ಅದೇ ಪಾಠದ ಮೇಲೆ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಕೇಳ್ತಾರೆ. ಸೊ ಸ್ವಾಮಿ ಯಾವುದಾಗ್ತದೆ, ಎ ಹೀರೋ. ಸೊ ಎ ಹೀರೋ ಅದರಿಂದನೇ 2 ಮಾರ್ಕ್ಸಿನ ಕ್ವಶನ್ ಕೇಳ್ತಾರೆ. ಸೊ ಈ ರೀತಿ ಅಂಬೇಡ್ಕರ್. ಸೊ ಅಂಬೇಡ್ಕರ್ ಹ್ಯಾಡ್ ಎ ಗ್ರೇಟ್ ಥರ್ಸ್ಟ್ ಆಫ್ ಬುಕ್ಸ್ ಪಿಕ್ಸು. ಈ ಕ್ವಶನ್ ಆ್ಯನ್ಯುವಲ್ ಎಕ್ಸಾಮಲ್ಲಿ ಇದ್ದೇ ಇರ್ತದೆ. ಸ್ವಲ್ಪ ಚೇಂಜಸ್ ಮಾಡ್ಬೋದು ಅಷ್ಟೇ. ವೆರಿ ಇಂಪಾರ್ಟೆಂಟು ಅಂಬೇಡ್ಕರ್ ಚಾಪ್ಟರಿಂದ ಈ ಒಂದು ಕ್ವಶನು. ಎಲ್ಲ ಕೂಡ ಇಂಪಾರ್ಟೆಂಟು, ಕೆಲವೊಂದು ಕೂಡ ರಿಪೀಟ್ ಕೂಡ ಆಗ್ಬೋದು. ನೋಡ್ಕೊಳ್ಳಿ. 6 ಕ್ವಶನ್ ಕೊಟ್ಟಿರ್ತಾರೆ ನಿಮಗೆ. 23ನೇ ಕ್ವಶನ್ 6 ಕೊಟ್ಟಿರ್ತಾರೆ ಮತ್ತು 24ನೇ ಕ್ವಶನ್ 6 ಕೊಟ್ಟಿರ್ತಾರೆ. ಸೊ ಇಲ್ಲಿ ಯಾವ ಚಾಪ್ಟರಿಂದ 6 ಕ್ವಶನ್ ಕೇಳಿದರೆ ಅದೇ ಚಾಪ್ಟರಿಂದ ಆ್ಯನ್ಯುವಲ್ ಎಕ್ಸಾಮ್ಗೆ ಕೂಡ ಕೇಳ್ತಾರೆ. ಯಾವ ಚಾಪ್ಟರ್ ಮೇಲೆ ಎಷ್ಟು ಮಾರ್ಕ್ಸಿಗೆ ಕೇಳಿದ್ದಾರೆ ಅದೇ ಫಿಕ್ಸು ಆ್ಯನ್ಯುವಲ್ ಎಕ್ಸಾಮ್ಗೆ. ನೋಡ್ಕೊಳ್ಳಿ. ಈಗ ನೋಡಿ, ಸೊ ಇಲ್ಲಿ ವೈ ವೇರ್ ಬಾಬು ಆ್ಯಂಡ್ ಮಂಜು ಡಿಸಪಾಯಿಂಟೆಡ್ ವಿತ್ ದ ವೇ ದ ಸ್ಟೂಡೆಂಟ್ಸ್ ವೇರ್ ಮಾರ್ಚಿಂಗ್. 6 ಕ್ವಶನಲ್ಲಿ ಹೌ ಡಿಡ್ ಡಿಕ್ಕಿ ಡೋಲ್ಮಾ ಪ್ರಿಪೇರ್ ಹೆರ್ ಸೆಲ್ಫ್ ಟು ಸ್ಕೇಲ್ ದ ಮೌಂಟ್ ಎವರೆಸ್ಟ್. ಸೊ ಇದೇ 2 ಚಾಪ್ಟರ್ ಮೇಲೆ 2 ಮಾರ್ಕ್ಸಿಗೆ ಕೇಳ್ತಾರೆ. 6ರಲ್ಲಿ ಡಿಕ್ಕಿ ಡೋಲ್ಮಾ ಬಗ್ಗೆನೇ ಕೇಳಿರ್ತಾರೆ. ಸೊ ಇನ್ನು 24ನೇ ಕ್ವಶನ್ ನೋಡಿ, ಇಲ್ಲಿ ಕೂಡ 6 ಕೇಳಿದರೆ ಯಾವ ಚಾಪ್ಟರ್ ಮೇಲೆ ಕೇಳಿದರೆ ಅದೇ ಆ್ಯನ್ಯುವಲ್ ಎಕ್ಸಾಮ್ಗೆ ಕೇಳ್ತಾರೆ. ಈಗ ನೋಡಿ ನೆಕ್ಸ್ಟ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 5 to 6 ಸೆಂಟೆನ್ಸು. 3 ಅಂಕಗಳ 2 ಪ್ರಶ್ನೆ ಬರೀಬೇಕು. ಟೋಟಲಾಗಿ 6 ಮಾರ್ಕ್ಸು. 2 ಕ್ವಶನ್ ಕೊಟ್ಟಿರ್ತಾರೆ, ಬರೀಬೇಕು. ಇನ್ನು ಎಕ್ಸ್ಟ್ರಾಕ್ಟ್ ಇರ್ತವೆ, RC ಕ್ವಶನ್ ಅಂತ ಕರಿತಾರಲ್ಲ, ಸೊ ಅವು ಬಂದ್ಬಿಟ್ಟು 4 ಬರೀಬೇಕು. ಸೊ 4 ಬರಬೇಕು. ಟೋಟಲಾಗಿ 12 ಮಾರ್ಕ್ಸು. ಪ್ರತಿಯೊಂದಕ್ಕೂ 3 ಅಂಕ. ಇವು ವೆರಿ ಡಿಫಿಕಲ್ಟ್ ಅಂತ ಅನ್ಕೋಬೇಡಿ, ತುಂಬಾ ಈಸಿ ಕೂಡ ಇವು. ಚೆನ್ನಾಗಿ RC ಕ್ವಶನ್ ನೋಡ್ಕೊಳ್ಳಿ. ನಾನು ಕೂಡ ನಿಮಗೆ ಆ್ಯನ್ಯುವಲ್ ಎಕ್ಸಾಮ್ಗೆ ಫಿಕ್ಸ್ RC ಕ್ವಶನ್ ಕೊಡ್ತೀನಿ. ಅವೇ ಬರುವಂಥ RC ಕ್ವಶನ್ಸು, ಇಂಪಾರ್ಟೆಂಟ್ RC ಕ್ವಶನ್ಸ್ ಕೊಡ್ತೀನಿ. ಮಿಸ್ ಮಾಡಿ ನೋಡ್ತಾ ಇರಿ. ನೋಡಿ ಯಾವೆಲ್ಲ ಕ್ವಶನ್ ಕೇಳಿದಾವೆ, ಯಾವ ಚಾಪ್ಟರ್ ಮೇಲೆ ಕೇಳಿದರೆ ಮೇನಾಗಿ ಅದನ್ನು ನೋಡ್ಕೊಳ್ಳಿ. ಆಲ್ಮೋಸ್ಟು ಅದೇ ಚಾಪ್ಟರಿಂದ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಕೇಳ್ತಾರೆ. ಚೆನ್ನಾಗಿ ನೋಡ್ಕೊಳ್ಳಿ. ಇನ್ನು ನಿಮಗೊಂದು ಪ್ರೊಫೈಲ್ ಔಟ್ಲೈನ್ ಕೊಟ್ಟಿರ್ತಾರೆ. ಸೊ ಇದಕ್ಕೆ 3 ಅಂಕ. ಸೊ ಈಸಿಯಾಗಿ ಇದನ್ನು ಕೂಡ ಬರಿಬೋದು. ನಿಮಗೆ ಬರಲಿಲ್ಲ ಅಂದರೂ ಕೂಡ ಒಂದು 2 ಅಂಕ ಕೂಡ ಕೊಡ್ತಾರೆ. ಸ್ವಲ್ಪ ಮಿಸ್ಟೇಕ್ ಆದರೂ ಕೂಡ ಕನಿಷ್ಠ ಅಂದರೂ 3ಕ್ಕೆ 2 ಅಂಕ ಕೊಡ್ತಾರೆ. ಸೊ ಎಲ್ಲ ಕೂಡ ಅವ್ರು ಕೊಟ್ಟಿರ್ತಾರೆ. ಇನ್ನು ಡೆವಲಪ್ ದ ಸ್ಟೋರಿ. ಸೊ ಇಲ್ಲಿ ಕ್ಲೂಸ್ನ ಕೊಟ್ಟಿರ್ತಾರೆ ಅದನ್ನ ಡೆವಲಪ್ ಮಾಡಿ ಬರೀಬೋದು. ಇದು ಕೂಡ ತುಂಬಾ ಈಸಿ ಅಂತ ಅನ್ಕೋತೀನಿ. ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು, ಅವಾಗ ಈಸಿನೇ ಎಲ್ಲ ಕೂಡ. 3 ಅಂಕ ಮಾರ್ಕ್ಸಿಗೆ ಡೆವಲಪ್ ಕೇಳ್ತಾರೆ. ಒಂದು ಪಿಕ್ಚರು, ಈ ಪಿಕ್ಚರ್ ಕೊಟ್ಟಿರ್ತಾರೆ, ಇದ್ರ ಬಗ್ಗೆ ನೀವು ಬರೀಬೇಕು. ಇದರಲ್ಲಿ ಏನಿದೆ ನೋಡಿ, ಸೊ ಟ್ರೀಸ್ ಬಗ್ಗೆ ಪಾಠ ಮಾಡ್ತಿದ್ದಾರೆ ಮತ್ತು ಅವರು ಕಡದ ಗಿಡಗಳ ಮೇಲೆ ಕೊಟ್ಟಿದ್ದಾರೆ. ಇದನ್ನು ಇಂಗ್ಲೀಷ್ನಲ್ಲಿ ಎಸ್ಸೆ ಮಾಡಿ ಬರೀಬೇಕು. ನಮಗೆ ಈ ಟ್ರೀಸ್ ಎಷ್ಟು ಇಂಪಾರ್ಟೆಂಟು ಏನು ಅಂತ ಬರೀಬೇಕು. ಇಷ್ಟೇ, ಅದೊಂದು ಡಿಫಿಕಲ್ಟ್ ಇರೋದಿಲ್ಲ.
ಸೊ ಇದು ಬಂದ್ಬಿಟ್ಟು ಕ್ವಶನ್ ನಂಬರ್ 33 ಇದೆಯಲ್ಲ ಅದ್ರ ಕೆಳಗಡೆ ಕೊಟ್ಟಿರ್ತಾರಲ್ಲ, ಇದು ಅಂಗವಿಕಲ ಅಂದರೆ ದೃಷ್ಟಿ ವಿಕಲಚೇತರಿಗಿರ್ತದೆ ಮಾತ್ರ ಇರ್ತದೆ. ಇದು ನೀವು ಬರೆಯೋಕೆ ಹೋಗಬೇಡಿ, ಮೇಲಿಂದ ಚಿತ್ರ ಮಾತ್ರ ಬರಬೇಕು. ಇನ್ನೂ ಒಂದು ಕೋಡ್ ಫ್ರಾಮ್ ಮೆಮರಿ ಇರ್ತದೆ. ಸೊ ಪಿಕ್ಸು ಆ್ಯನ್ಯುವಲ್ ಎಕ್ಸಾಮ್ಗೆ ಇರ್ತದೆ, ಕೋಡ್ ಫ್ರಾಮ್ ದ ಮೆಮರಿ. ದ ಕ್ವಾಲಿಟಿ ಆಫ್ ಮರ್ಚಿಂದ ಒಂದು ಪಿಕ್ಸ್ ಕೇಳ್ತಾರೆ, ಅದನ್ನು ತಲೆಯಲ್ಲಿ ಇಟ್ಕೊಂಡ್ಬಿಡಿ, ಅದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಪದ್ಯದಿಂದ ಕೂಡ ಒಂದು ಕೇಳ್ತಾರೆ. ಇಲ್ಲಿ ಯಾವುದು ಕೇಳಿದೆ ಅಂತ ನೋಡ್ಕೊಳ್ಳಿ. ಆ್ಯನ್ಯುವಲ್ ಎಕ್ಸಾಮಲ್ಲಿ ಪಿಕ್ಸು ಇವೆ ಆದರೆ ಕೇಳ್ತಾರೆ, ಆದರೆ ಅದೇ ಪ್ಯಾರಾಗ್ರಾಫ್ ಬರ್ತದೆ ಅಂತ ಹೇಳೋಕ್ಕಾಗಲ್ಲ. ಒಟ್ಟು ಕ್ವಾಲಿಟಿ ಆಫ್ ಮರ್ಸಿ ಪೂರ್ತಿ ಪೊಯಮಲ್ಲಿ ಒಂದನ್ನು ಕೇಳ್ತಾರೆ. ನೆಕ್ಸ್ಟು ಒಂದು ಪ್ಯಾಸೇಜ್ ಕೊಟ್ಟಿರ್ತಾರೆ, ಮೇಲೆ ನೋಡಿಬಿಟ್ಟು ಕೆಳಗಡೆ ಆನ್ಸರ್ ಬರೋದಷ್ಟೇ. 2 ಕ್ವಶನ್ ಕೊಟ್ಟಿರ್ತಾರೆ, ಪ್ರತಿಯೊಂದು ಕೆಳಗಡೆ ಮೇಲಿನ ಆನ್ಸರ್ ಇರ್ತದೆ, ಮೇಲಿಂದ ನೋಡಿ ಕೆಳಗಡೆ ಬರೋದಷ್ಟೇ. ಸೊ ಆನ್ಸರ್ ಶೀಟಲ್ಲಿ ಬರೋದಷ್ಟೇ. ಇನ್ನು ಆನ್ಸರ್ ಫಾಲೋಯಿಂಗ್ ಕ್ವಶನ್ಸಿಂದ ಅಬೌಟ್ 8 to 10 ಸೆಂಟೆನ್ಸು, 8 ರಿಂದ 10 ವಾಕ್ಯ ತರಿಸಿ. ಇಲ್ಲಿ ಬಂದ್ಬಿಟ್ಟು 4 ಅಂಕಗಳ ಒಂದು ಪ್ರಶ್ನೆ ಬರಬೇಕು. ನೋಡಿ ಇಲ್ಲಿ ನಿಮಗೆ 3 ಚಾಯ್ಸ್ ಕೊಟ್ಟಿದ್ದಾರೆ. ಸೊ ಎಷ್ಟೊಂದು ಈಸಿಯಾಗಿ ಕೊಟ್ಟಿದ್ದಾರೆ. ಇಲ್ಲಿ ಯಾವ್ಯಾವ ಚಾಪ್ಟರ್ ಮೇಲೆ ಗ್ರ್ಯಾಂಡ್ಮಾ ಕ್ಲೈಮ್ಸೈ ಟ್ರೀ ಒಂದು ಕ್ವಶನ್ ಕೇಳ್ತಾರೆ, ಮತ್ತು ಬ್ಯಾಲಡ್ ಆಫ್ ದ ಟೆಂಪರೇಚರ್ನ ಒಂದು ಕ್ವಶನ್ ಕೇಳ್ತಾರೆ, ಇನ್ನು ದ ಸಾಂಗ್ ಆಫ್ ಇಂಡಿಯಾ ಒಂದು ಕ್ವಶನ್ ಕೇಳ್ತಾರೆ. ಸೊ ಸೇಮು ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಈ 3 ಪಾಠಗಳಿಂದ 4 ಮಾರ್ಕ್ಸಿಗೆ ಕೇಳ್ತಾರೆ. 3ಕ್ಕೂ ಕೂಡ ಚಾಯ್ಸು, ನಿಮಗೆ ಯಾವುದು ಬರ್ತದೆ ಅದನ್ನು ಬರೀಬೇಕು. ಅಷ್ಟೊಂದು ಇಂಗ್ಲೀಷ್ ಈಸಿ, ಆದರೆ ತುಂಬ ವಿದ್ಯಾರ್ಥಿಗಳಿಗೆ ಗೊತ್ತಿರೋದಿಲ್ಲ ಕ್ವಶನ್ ಪೇಪರ್ ಇದೇ ರೀತಿ ಕೇಳ್ತಾರಂತ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಅದನ್ನೇ ಇಂಪಾರ್ಟೆಂಟು, ಚೆನ್ನಾಗಿ ನೋಡ್ಕೊಳ್ಳಿ. ರೈಟ್ ಎಸ್ಸೆ ಟು ನಿಮಗೊಂದು ಇಷ್ಟೊಂದು ಯಾರು ಹೇಳಿರೋದಿಲ್ಲ ಇಂಪಾರ್ಟೆಂಟ್ ಓದ್ಕೊಳ್ಳಿ ಅಂತ. ನಾನೇ ಮಾತ್ರ ಹೇಳ್ತಾ ಇದ್ದೀನಿ, ಯಾಕಂದರೆ ನಿಮಗೆ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಅಷ್ಟೊಂದು ಟಫ್ ಆಗಬಾರ್ದು ಅಂತ ಹೇಳ್ತಾ ಇರ್ತೀನಿ. ಚೆನ್ನಾಗಿ ನೋಡ್ಕೊಳ್ಳಿ. ಇನ್ನು ಎಸ್ಸೆ ಕೊಟ್ಟಿರ್ತಾರೆ, ಏನಿ ಒನ್ ನೋಡಿ 3 ಕೊಟ್ಟಿದ್ದಾರೆ, ಅದರಲ್ಲಿ ಒಂದನ್ನು ಬರಬೇಕು. ಇಷ್ಟೊಂದು ಈಸಿ ನೋಡಿ, ನಿಮಗೆ 3 ಕೊಟ್ಟಿರ್ತಾರೆ, ಅದರಲ್ಲಿ 1 ಬರಬೇಕು. ನಿಮಗೆ ನನಗೆ ಬರೋದಿಲ್ಲ ಅಂತ ಅನ್ನೋಕೆ ಹೋಗಬೇಡಿ, 3ರಲ್ಲಿ ಒಂದು ಬಂದೇ ಬರ್ತದೆ. ನಿಮಗೆ 4 ಮಾರ್ಕ್ಸಿಗೆ ಕೇಳ್ತಾರೆ. ಇನ್ನು ಲೆಟರು ಒಂದು ವೈಯಕ್ತಿಕ, ಒಂದು ವ್ಯವಹಾರಿಕ ಇರ್ತದೆ, 5 ಮಾರ್ಕ್ಸಿಗೆ ಇರ್ತದೆ. ಸೊ ನೋಡ್ಕೊಳ್ಳಿ, ಲೆಟರ್ ಕೂಡ ಇದು ಕೂಡ ಈಸಿನೇ. ಸ್ವಲ್ಪ ಮಿಸ್ಟೇಕ್ ಆದರೂ ಕೂಡ ಮಾರ್ಕ್ಸ್ ಕೊಡ್ತಾರೆ, 4 ಮಾರ್ಕ್ಸ್ ಆದರೂ ಖಂಡಿತ ಕೊಟ್ಟೇ ಕೊಡ್ತಾರೆ ಎಲ್ಲರೂ ಕೂಡ. ತಪ್ಪದೇ ನಿಮ್ಮ ಫ್ರೆಂಡ್ಸ್ಗೆ ಮಾಡಬೇಕಾದಷ್ಟೇ ಶೇರ್ ಮಾಡಬೇಕು ಅಷ್ಟೇ. ನೀವು ತಪ್ಪದೇ ಒಬ್ಬರಿಗಾದರೂ ಶೇರ್ ಮಾಡಿ. ನಾನು ಅಂದ್ಕೊಂಡಿದ್ದೀನಿ ಶೇರ್ ಮಾಡ್ತಾರೆ, ಅವರು ಕೂಡ ಹೆಲ್ಪ್ ಮಾಡ್ತಾರೆ. ಅವರು ಕೂಡ ಹೆಲ್ಪ್ ಆಗೋದಿಲ್ಲ, ನಿಮಗೂ ಕೂಡ ಹೆಲ್ಪ್ ಆಗ್ತದೆ. ಯಾವ ರೀತಿ ಅಂದರೆ, ನೀವು ಶೇರ್ ಮಾಡಿದ್ದೆ ಅದರಲ್ಲಿ ನಿಮಗೂ ಈಸಿಯಾಗಿ ವಿಡಿಯೋ ಸಿಗ್ತದೆ, ಮತ್ತೊಮ್ಮೆ ನೋಡುವಾಗ ಈಸಿಯಾಗಿ ವಿಡಿಯೋ ಸಿಗ್ತದೆ. ತಪ್ಪದೇ ಶೇರ್ ಮಾಡಿ. ಸೊ ಥ್ಯಾಂಕ್ ಯು. ನಿಮ್ಗೆ ಏನಾದ್ರು ಡೌಟ್ ಇದೆ ತಪ್ಪದೇ ಕಮೆಂಟ್ ಮಾಡಿ.